ಹೊರಗಡೆ ಸೂರ್ಯ ಪ್ರತಾಪವನ್ನ ತೋರಿಸ್ತಾ ಇದ್ರೆ ಅಖಾಡದಲ್ಲಿ ಅಭ್ಯರ್ಥಿಗಳು ಬೆವರು ಸುರಿಸುತ್ತಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು, ವಿಜಯೇಂದ್ರ ತಂತ್ರಗಾರಿಕೆ ಹೆಣೆದ್ರು. ಇತ್ತ ದಾವಣಗೆರೆಯಲ್ಲಿ ಪುತ್ರ ಸಮರ್ಥ 50,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ ಸಂಸದೆ ವಿಶ್ವಾಸದಲ್ಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸೋಕೆ ಸಂಧಾನ ವೇದಿಕೆ ಸೃಷ್ಟಿಯಾಗಿದೆ. ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಮಧ್ಯೆ ಇರಾನ್ ಮೇಲೆ ಇಸ್ರೇಲ್ ಬೆಂಕಿಯುಂಡಿಯನ್ನ ಕಾರಿದೆ. ಇತ್ತ ಅಮೆರಿಕ ಸೇನೆ ಗ್ರೌಂಡ್ ಆಪರೇಷನ್ಗೆ ಸೀಕ್ರೆಟ್ ಪ್ಲಾನ್ ಮಾಡ್ತಾ ಇದ್ದು, ಯುರೇನಿಯಂ ವಶಕ್ಕೆ ಟ್ರಂಪ್ ಆದೇಶಕ್ಕಾಗಿ ಕಾದಿದೆ. ಇತ್ತ ಯುದ್ಧಾಘಾತದಿಂದ ಷೇರುಪೇಟೆಯಲ್ಲಿ ಕರಡಿ ಕುಣಿತ ಆಗ್ತಾ ಇದೆ. ಕಚ್ಚಾ ತೈಲದ ದರ $115ಗೆ ಏರಿಕೆಯಾಗಿದೆ. ಕಲಬುರಗಿಯಲ್ಲಿ ಗ್ಯಾಸ್ತು ಅದೇ ರಾಗ ಅದೇ ಹಾಡು. ಧಾರವಾಡ ಬಳ್ಳಾರಿಯಲ್ಲೂ ಬಂಕ್ಗಳಿಗೆ ಬೀಗ ಬಿದ್ದಿದೆ. ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಕಾದಾಟಕ್ಕೆ ಸಾಕ್ಷಿಯಾಗಿದೆ. ಕಾಡಿಬೇಡಿ, ಕೊನೆಗೂ ಫ್ರೀ ಟಿಕೆಟ್ ಭಾಗ್ಯ ಸಿಕ್ಕಿದೆ. ಶಾಸಕರಿಗೆ 3 ಟಿಕೆಟ್ ನೀಡೋಕೆ ಆರ್ಸಿಬಿ ಒಪ್ಪಿಗೆಯನ್ನ ನೀಡಿದೆ. ಇನ್ನು ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ 2 ಟಿಕೆಟ್ ನೀಡೋಕೆ ಕೆಎಸ್ಸಿಎ ಮುಂದಾಗಿದೆ. ಇವತ್ತು ಆರ್ಸಿಬಿ ಜೆರ್ಸಿಯಲ್ಲಿ ಮಿಂಚಿದಂತಹ ಡಿಸಿಎಂ ಡಿಕೆಶಿ ಶಾಸಕರ ಟಿಕೆಟ್ ಕ್ವಾಟ್ಲೆಯ ಬಯಕೆಯನ್ನ ಈಡೇರಿಸಿದ್ರು. ಮನುಷ್ಯತ್ವ ಅನ್ನೋದು ಒಂದು ಕ್ಷಣ ನಾಚಿ ತಲೆ ತಗ್ಗಿಸಿ ನಿಲ್ಲಬೇಕು. ಅಂತಹ ನರರಾಕ್ಷಸ ಕೃತ್ಯವೊಂದು ಆಂಧ್ರದಲ್ಲಿ ನಡೆದು ಹೋಗಿದೆ. ಗರ್ಲ್ ಫ್ರೆಂಡ್ನ ಮನೆ ಕರೆಸಿ ನೌಕಾಪಡೆಯ ಸಿಬ್ಬಂದಿ ಹತ್ಯೆ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ. ಕೊನೆಗೆ ಪಾಪ ಪ್ರಜ್ಞೆ ಏನೋ ಕಾಡ್ತಂತೆ, ಠಾಣೆಗೆ ಹೋಗಿ ಇದ್ದಿದ್ದೆಲ್ಲ ವಿಷಯವನ್ನ ಹೇಳಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.